ಒಂದು 3-4 ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಇಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು, ಆಮೇಲೆ ಕಾಸ್ಟ್ ಸೆನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಆಡಳಿತಕ್ಕೆ ಸಂಬಂಧಪಟ್ಟಂತದನ್ನ ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುರಿತು ತಗೊಂಡೇವೆ. ನ್ಯಾಚುರಲಿ ಅದು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಪ್ಷನ್ಗೋಸ್ಕರ ಆ ಮಾಹಿತಿಯನ್ನ ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿದ್ದೇವೆ. ಇಂಥ ಕೆಲವು ಘಟನೆಗಳನ್ನ ನಡಿಬಾರ್ದಿತ್ತು. ಪಾಪ ಕುಟುಂಬಗಳಿಗೆ ನಾವು ಅವ್ರ ಬೆನ್ನಿಗೆ ನಾವು ನಿಲ್ಲಬೇಕು, ಸಹಾಯ ಮಾಡಬೇಕು ಅಂತಕ್ಕಂಥ ಮಾತು ರಾಹುಲ್ ಗಾಂಧಿ ಹೇಳಿದ್ರು. ಅದು ನಡೀತು. ಈಗ ಸದ್ಯಕ್ಕೇನಿಲ್ಲ, ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡ್ಬೇಕು. ಈಗ ಬಿಜೆಪಿ ಸಿಎಂ ಡಿಸಿಎಂ ಅವರು ರಾಜೀನಾಮೆ ಕೇಳ್ತಿದೆ ಸರ್ ಕ್ಯಾಂಪಸ್ ವಿಚಾರಕ್ಕಾಗಿ. ಕುಂಭಮೇಳದಲ್ಲ ಇದು ಕೊಟ್ರ, ನಾನು ಅದಕ್ಕೆ ಹೇಳೋದಿಲ್ಲ. ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸೇರಿಸ್ಕೊಳ್ಳೋದು. ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ ಅಲ್ಲಿ. ನನಗೆ ಬೈದ್ರು ಅವಾಗ ಏನು ಅಂತ. ಆಮೇಲೆ ಒಂದು ಹಣಗಳ ತೇಲುವಾಗ ಈಗ ಅಲ್ಲ, ಕೋವಿಡ್ ಟೈಮ್ ಹಂಗೆ ಈಗ ಅವ್ರು ಕೊಟ್ರ ಅದನ್ನ ಯೋಗಿ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀಡಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ. ಹಿಂಗಾಗ್ಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದು ಏನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತ ನಾವು ನೋಡ್ತೀವಿ. ಯು ಲರ್ನ್ ಫ್ರಮ್ ತಮಿಳ್ನಾಡು. ನೀವು ಇದರಲ್ಲಿಂದ ನೋಡಿ, ಸ್ವಲ್ಪ ಕೇರಳದಿಂದ ಸ್ವಲ್ಪ ನಿಮ್ಮವರಿಗೆ ಒಬ್ಬನಿಗಾರ ಸಿಗುತ್ತೆ ಟ್ರಾನ್ಸ್ಲೇಟ್ ಮಾಡೋನಿಗೆ ನೌಕರಿ. ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ರೀಶಫಲ್ ಬಗ್ಗೆ ಚರ್ಚೆ ಆಗಿಲ್ಲ, ಹೊಸ ಮಂತ್ರಿಮಂಡಲ ತಗೊಳ್ಳೋದು ಆಗಿಲ್ಲ, ಸೆನ್ಸಸ್ ಬಗ್ಗೆ ಚರ್ಚೆ ಆಯಿತು, ಈ ಇವೆಂಟ್ ಬಗ್ಗೆ ಚರ್ಚೆ ಆಯಿತು. ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು, ನಾವೆಲ್ಲರೂ ಸೇರಿ. ರಾಹುಲ್ ಗಾಂಧಿ ಅವರು ಇದ್ರ ಮೇಲೆ ಸ್ವಲ್ಪ ಈ ರೀತಿಯಾಗಿ ನೀವು ಮುಂದ ನೋಡ್ಕೊಳ್ಬೇಕು. ಯಾವುದೇ ಒಂದು ಇವೆಂಟ್ ಮಾಡುವಾಗ ಎಲ್ಲರೂ ಸೇರಿ ಅದಕ್ಕೆ ನೋಡ್ಕೊಂಡು ಮಾಡಬೇಕು ಹೊರತಾಗಿ ಇದು ಒಂದು ನ್ಯಾಷನಲ್ ಈವೆಂಟ್ ಏನು ಇರಲಿಲ್ಲ. ಆದರೂ ನೀವು ಇಷ್ಟೊಂದು ಜನ ಸೇರಿದ ಮೇಲೆ ಇವೆಲ್ಲ ಆಗ್ತವೆ. ಆದರೆ ತಪ್ಪು ಯಾರ್ದಿದೆ ಅದನ್ನ ಕಂಡುಹಿಡಿದು ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತು ನೀವು ಈ ಮುಂದೆ ಹಿಂಗೆ ಮಾಡಬಾರ್ದು ಸ್ಪಷ್ಟ ಹೇಳಿ. ಸಮಾಧಾನ ಹೇಳಿದ್ದಾರೆ, ನಡೆಸಿ ಎಲ್ಲಾನು ನಿಮ್ಮ ಮುಂದೆ ಹೇಳಕ್ಕಾಗಲ್ಲ.